ಬೇಲೂರು ಹೋಗೋಕ್ಕೆ ಅಂತ ಬಂದು ಒಂದು 10-15 ಸೀಟ್ ಇದ್ದರು. ಆಮೇಲೆ ಬರ್ತಾ ಹಾಸ್ಪಿಟ್ಲ್ ಕ್ರಾಸ್ ಆಗ್ತೀವರಲ್ಲಿ ಇಬ್ಬರು ಬೈಕಿಂದ ಬಂದರು. ಅಣ್ಣ ಬೆಂಕಿ ಬರ್ತಿದ್ದೆ ಅಂತ. ಅದೇ ಟೈಮಿಗೆ ನಾವು ಸ್ಟಾಪ್ ಕೊಟ್ಟು ಜನ ಹಸ್ಬೇಕಾಯ್ತು. ಜನ ಹಸ್ಕೊಂತ ಇದ್ದು ಸ್ವಲ್ಪದಲ್ಲೇ ಜಾಸ್ತಿ ಆಗೇ ಬಿಟ್ಟು ಒಂದು 5 ನಿಮಿಷದಲ್ಲೇ ಫುಲ್ ಹತ್ಕೊಂಡಂಗೆ ಆಯ್ತಲ್ಲ. ನಿಮಿಷ ಅಲ್ಲ, ಕೇವಲ ಸೆಕೆಂಡ್ಗಳ ಸ್ವಲ್ಪ ಅಚಾತುರ್ಯ ವಹಿಸಿದ್ರು ಎಷ್ಟೋ ಒಂದು ಪ್ರಾಣಾಪಾಯಗಳು ಸುಟ್ಟು ಕರಕಲಾಗ್ತಾ ಇತ್ತು. ಇದಕ್ಕೆಲ್ಲ ನೇರ ಹೊಣೆ ಸರ್ಕಾರ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವರು ಈಗ ಬೇರೆ ಗ್ಯಾರಂಟಿಗಳೆಲ್ಲ ಕೊಟ್ಕೊಂಡು ಸಮಸ್ಯೆಗಳು ಕ್ರಿಯೇಟ್ ಮಾಡ್ತಿದ್ದಾರೆ. ಬಸ್ ನಿರ್ವಹಣೆ ಮಾಡೋಕ್ಕೆ ಇವಕ್ಕೆಲ್ಲ ಆಗ್ತಾ ಇಲ್ಲ. ಬಹಳಷ್ಟು ವಿದ್ಯಾರ್ಥಿಗಳು ಇದ್ದಿದ್ರು, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು, ಕರಕಲಾಗಿ ಸುಟ್ಟು ಹೋಗ್ತಾ ಇದ್ರು. ಕಾಫಿ ನಾಡಿನಲ್ಲಿ ಹೊತ್ತಿ ಉರಿದ ಕೆಎಸ್ಆರ್ಟಿಸಿ ಬಸ್. ಧಗಧಗನೆ ಹೊತ್ತಿ ಉರಿದ ಬಸ್ ತಪ್ಪಿತು ದೊಡ್ಡ ಅವಘಡ. ಚಿಕ್ಕಮಗಳೂರು ನಗರದ ಆಜಾದ್ ಪಾರ್ಕ್ ಬಳಿ ಘಟನೆ. ಚಿಕ್ಕಮಗಳೂರು ಟು ಬೇಲೂರು ಹೋಗ್ತಾ ಇದ್ದ ಕೆಎಸ್ಆರ್ಟಿಸಿ ಬಸ್ 1-2 ಸೆಕೆಂಡ್ ಅಲ್ಲಿ ಜೀವ ಉಳಿಸಿಕೊಂಡ ಪ್ರಯಾಣಿಕರು. 2 ಸೆಕೆಂಡ್ ಲೇಟ್ ಆಗಿದ್ರು ಬೆಂಕಿಯಲ್ಲಿ ಬೇಯ್ತಾ ಇದ್ವು ಜೀವಗಳು. ಜನಸಾಮಾನ್ಯರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇರೋ ಅಧಿಕಾರಿಗಳು. ಸರ್ಕಾರ, ಕೆಎಸ್ಆರ್ಟಿಸಿ ಅಧಿಕಾರಿಗಳ ವಿರುದ್ಧ ಜನರ ಆಕ್ರೋಶ. ಕಾಫಿ ನಾಡಿನಲ್ಲಿ ಕೆಎಸ್ಆರ್ಟಿಸಿ ಬಸ್ ಒಂದು ದಗದಗನೆ ಹೊತ್ತಿ ಉರಿದಿದೆ. ಚಿಕ್ಕಮಗಳೂರು ನಗರದ ಆಜಾದ್ ಪಾರ್ಕ್ ಬಳಿ ಈ ಘಟನೆ ನಡೆದಿದೆ. ಚಿಕ್ಕಮಗಳೂರಿನಿಂದ ಬೇಲೂರಿಗೆ ಹೋಗ್ತಾ ಇದ್ದಂತಹ ಕೆಎಸ್ಆರ್ಟಿಸಿ ಬಸ್ ಬೆಂಕಿಗೆ ಆಹುತಿಯಾಗಿದೆ. 1-2 ಸೆಕೆಂಡ್ ಅಲ್ಲಿ ಜೀವ ಉಳಿಸಿಕೊಂಡಿದ್ದಾರೆ ಬಸ್ನಲ್ಲಿದ್ದಂತಹ ಪ್ರಯಾಣಿಕರು. 2 ಸೆಕೆಂಡ್ ಲೇಟ್ ಆಗಿದ್ರು ಕೂಡ ಬಸ್ನಲ್ಲಿದ್ದಂತಹ ಪ್ರಯಾಣಿಕರು ಸಜೀವ ದಹನ ಆಗ್ತಾ ಇದ್ರು. ಜನಸಾಮಾನ್ಯರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಅಂತ ಸ್ಥಳೀಯರು ಹಾಗೆ ಪ್ರಯಾಣಿಕರು ಆಕ್ರೋಶವನ್ನ ಹೊರಹಾಕಿದ್ರು. ಸರ್ಕಾರ ಹಾಗೆ ಕೆಎಸ್ಆರ್ಟಿಸಿ ಅಧಿಕಾರಿಗಳ ವಿರುದ್ಧ ಕೂಡ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಮಸ್ತೆ ವೀಕ್ಷಕರೇ, ನಾನು ಪ್ರಶಾಂತ್. ಚಿಕ್ಕಮಗಳೂರು ಡಿಪೋದ ಬಸ್ಸುಗಳು ಎಲ್ಲೆಲ್ಲಿ ನಿಲ್ತವೆ ಅನ್ನುವಂಥದ್ದನ್ನೇ ಹೇಳೋಕ್ಕಾಗ್ತಾ ಇಲ್ಲ. ಅಲ್ಲಲ್ಲಿ ಆ ರೀತಿಯಾಗಿ ಕೆಟ್ಟು ನಿಲ್ತಿರುವಂಥದ್ದು, ಅದರ ಜೊತೆಗೆ ಬೆಂಕಿ ಕೂಡ ಹೊತ್ಕೊಂಡಿರೋದು. ಇವತ್ತು ನೀವು ನೋಡ್ತಿರ್ಬೋದು, ಈಗ ಏನು ಬಸ್ ಇದೆ, ಈ ಬಸ್ಸಿಗೆ ಸಂಪೂರ್ಣವಾಗಿ ಬೆಂಕಿ ಹೊತ್ಕೊಂಡು ಅಂತಹ ಘಟನೆ ನಡೆದಿದೆ. ಇದೀಗ ನೀವು ನೋಡ್ತಿರುವಂಥ ಸ್ಥಳ ಏನಿದೆ, ಇದು ಚಿಕ್ಕಮಗಳೂರು ನಗರದ ಆಜಾದ್ ಪಾರ್ಕ್. ಈ ಒಂದು ಆಜಾದ್ ಪಾರ್ಕ್ನ ಸ್ಟಾಪಿಗೆ ಬಂದಾಗ ಬೇಲೂರಿಗೆ ಮಾರ್ಗವಾಗಿ ಈ ಬಸ್ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ನೀವು ನೋಡ್ತಿರ್ಬೋದು, ಈಗಲೂ ಕೂಡ ಆ ಬಸ್ಸನ್ನು ಟೋಯಿಂಗ್ ಮಾಡುವಂಥ ಕೆಲಸ ನಡೀತಾ ಇದೆ. ಸೊ ಹೊತ್ಕೊಂಡು ಉರಿತು, ಏಕಾಏಕಿ ಬಸ್ ಹೊತ್ತಿ ಉರಿದಂಥ ಪರಿಣಾಮ ಅಲ್ಲಿದ್ದಂಥ ಪ್ರಯಾಣಿಕರೇನಿದ್ರು ಆ ಬಸ್ಸಿನಿಂದ ಹೊರಗಡೆ ಬಂದಿರುವಂಥದ್ದು. ತುಂಬ ಜನ ಅಂದರೆ ಗಲಿಬಿಲಿ ಆದರು. ಒಂದೇ ಸಮನೆ ಈ ರೀತಿಯಾಗಿ ಬಸ್ ಹೊತ್ಕೊಂಡು ಉರಿಯುತ್ತಲ್ಲ ಅಂತೇಳಿ ಜನರು ಕೂಡ ಕಕ್ಕಾಬಿಕ್ಕಿ ಆದರು. ಹೇಗೆ ಸರ್ ಬೆಂಕಿ ಹೊತ್ಕೊಂಡು? ಸರ್, ನಾವು ಬೇಲೂರಿಗೆ ಹೋಗ್ಬೇಕಿತ್ತು. ಬೇಲೂರು ಹೋಗೋಕ್ಕೆ ಅಂತ ಬಂದು ಒಂದು 10-15 ಸೀಟ್ ಇದ್ದರು. ಆಮೇಲೆ ಬರ್ತಾ ಹಾಸ್ಪಿಟ್ಲ್ ಕ್ರಾಸ್ ಆಗ್ತೀವರಲ್ಲಿ ಇಬ್ಬರು ಬೈಕಿಂದ ಬಂದರು. ಅಣ್ಣ ಬೆಂಕಿ ಬರ್ತಿದ್ದೆ ಅಂತ. ಅದೇ ಟೈಮಿಗೆ ನಾವು ಸ್ಟಾಪ್ ಕೊಟ್ಟು ಜನ ಹಸ್ಬೇಕಾಯ್ತು. ಜನ ಹಸ್ಕೊಂತ ಇದ್ದು ಅವ್ರು ಜನ ಹಸ್ಸಕ್ಕೆ ಹೋಗಲ್ಲ. ಒಂದು 5-6 ಸೀಟ್ ಹತ್ತಿರೋ ಬೆಂಕಿ ಕೂಡಲೇ ಸೈಡಿಗೆ ಹಾಕಿ ತೊಗೊಳತ್ತು. ಬೆಂಕಿ ಜಾಸ್ತಿ ಆಗ್ಬಿಡ್ತು. ನೀರು ಹಾಕಿರೂ ಆಗಲೇ ಇಲ್ಲ. ಫೈರ್ ಇಂಜಿನ್ ಫೋನ್ ಮಾಡ್ದು ಬಂದು ಕೆಳಿಸಿರು ಸರ್. ಜನಗಳು ಫೈರವ್ರು ಬಂದಿರಲಿಲ್ಲ ಅಂದರೆ ಇಲ್ಲ, ಫುಲ್ ಹತ್ಕೊಂಡು ಉರ್ದೇ ಹೋಗ್ಬಿಡೋ ಸರ್. ಯಾರಿಗೇನೋ ಜನನ ಇಳಿಸ್ಬಿಟ್ಟೆ ಜಲ್ದಿ ಸರ್. ಸ್ವಲ್ಪದಲ್ಲೇ ಜಾಸ್ತಿ ಆಗೇ ಬಿಡ್ತು. ಒಂದು 5 ನಿಮಿಷದಲ್ಲೇ ಫುಲ್ ಹತ್ಕೊಂಡಂಗೆ ಆಯ್ತಲ್ಲ. ಫೈರ್ ಇಂಜಿನ್ ಬಂದವರೆ ಹೋಗ್ಬಿಡೋದು. ಇಲ್ಲಿ ಬಸ್ ಕೊಡಬೇಕಾದ್ರೆ ಚೆಕ್ ಮಾಡಿಕೊಡೋದು ಎಲ್ಲ ರ್ಯಾಂಪ್ ಚೆಕ್ ಎಲ್ಲ ಆಗುತ್ತೆ ಸರ್. ವಾಷಿಂಗು ರ್ಯಾಂಪ್ ಚೆಕ್ ಆಗಿ ಬೆಳಿಗ್ಗೆ ಬರೋದು ಗಾಡಿ ಎಲ್ಲ. ಏನಾಯ್ತು, ಶಾರ್ಟ್ ಸರ್ಕ್ಯೂಟ್ ಹೀಟಲ್ಲ, ಒಳಗಡೆ ಬೆಂಕಿ ಹತ್ತಿಲ್ಲ. ಸ್ವಲ್ಪ ಹತ್ತಿದ್ದು ಜಾಸ್ತಿ ಆಗ್ಬಿಡ್ತು. ಈಗ ಫೈರ್ ಬರಲಿಲ್ಲ ಅಂದರೆ ತುಂಬ ಹೋಗ ಬಸ್ ಉಳ್ಸೋಕೆ ಆಗ್ತಿರಲ್ಲ. ಫುಲ್ ಹತ್ಕೊಂಡಿತ್ತಲ್ಲ ಅರ್ಧ. ಒಳಗಡೆ ವೈರಿಂಗ್ ಎಲ್ಲ ಇರ್ತಲ್ಲ. ಹೌದು ಸರ್, ವೈರಿಂಗ್ ಎಲ್ಲ ಹೋಗಿದೆ. ವೈರಿಂಗ್ ಎಲ್ಲ ಹೋಗಿದೆ. ಹೌದು ಸರ್. ಒಳಗಡೆ ಸೀಟ್ ಹತ್ತಿಲ್ಲ. ಅಷ್ಟೊತ್ತಿಗೆ ಫೈರ್ ಇಂಜಿನ್ ಬಂತು. ಸೀಟ್ ಹತ್ತಿರ ಉಳಿಯಲ್ಲ. ನೋಡಿ, ಈಗ ನಾನು ಪ್ರತ್ಯಕ್ಷವಾಗಿ ನೋಡಿದ್ದೇನು ಅಂತಂದರೆ, ಚಿಕ್ಕಮಗಳೂರು ನಗರದ ಪ್ರಮುಖ ಭಾಗದಲ್ಲಿ ಅದು ಬೇಲೂರು ರಸ್ತೆಯಲ್ಲಿ ಕೆಎಸ್ಆರ್ಟಿಸಿಯ ಸರ್ಕಾರಿ ಬಸ್ಸು ಬೆಂಕಿ ಹತ್ಕೊಂಡು ಉರಿತಾ ಇತ್ತು. ಅದರಲ್ಲಿ ಸಾರ್ವಜನಿಕರು ಭಾಳಷ್ಟು ಇದ್ದರು. ಅದ್ರ ಜೊತೆ ವಿದ್ಯಾರ್ಥಿಗಳು ಇದ್ದರು. 5-10 ನಿಮಿಷ ಅಲ್ಲ, ಕೇವಲ ಸೆಕೆಂಡ್ಗಳ ಸ್ವಲ್ಪ ಅಚಾತುರ್ಯ ವಹಿಸಿದ್ರೂ ಎಷ್ಟೋ ಒಂದು ಪ್ರಾಣಾಪಾಯಗಳು ಸುಟ್ಟು ಕರಕಲಾಗ್ತಾ ಇತ್ತು. ಇದಕ್ಕೆಲ್ಲ ನೇರ ಹೊಣೆ ಸರ್ಕಾರ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂತಂದರೆ ಇವರು ಗ್ಯಾರಂಟಿ ಕೊಟ್ಟಿನಿ ಅಂತ ಹೇಳ್ತಾರೆ. ಆ ಗ್ಯಾರಂಟಿ ಯಾರು ಕೇಳೋದು ಇವ್ರ ಹತ್ರ? ಇವತ್ತು ಇದಕ್ಕೆ ಉದಾಹರಣೆ ಬಸ್ಸಲ್ಲಿ ಇವತ್ತು ನೋಡಿ, ಬಸ್ಸಿನ ನಿರ್ವಹಣೆ ಎಲ್ಲ ಹೋಗಿದೆ. ಏನು ಒಂದು ಫ್ರೀ ಸಾರಿಗೆಯನ್ನು ಕೊಡ್ತಾ ಇದ್ದಾರೆ, ಅದ್ರ ಕಡೆಯಿಂದ ಇವತ್ತು ಕೆಎಸ್ಆರ್ಟಿಸಿ ಬಸ್ಸುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ನನ್ನ ಸ್ನೇಹಿತ ಒಬ್ಬ ಉಲ್ಲೇಖ ಮಾಡ್ತಾ ಇದ್ದ, ಅಣ್ಣ ಇಲ್ಲಿಂದ ಚಿಕ್ಕಮಗಳೂರಿಗೆ
ಏನಾದ್ರು ಬೇಲೂರಿಗೆ ಹೊಟ್ರೆ ದಾರಿ ಉದ್ದಕ್ಕೂ 5ರಿಂದ 10 ಬಸ್ಸು ಕೆಟ್ಟು ನಿಂತಿರ್ತವೆ, ಅದು ನಿರ್ವಹಣೆ ಇಲ್ಲ. ಬಟ್ ಇವತ್ತೇನಂತಂದರೆ ಬಸ್ ಬೆಂಕಿ ಹತ್ಕೊಂಡು ಉರಿತಿದೆ. ಬಸ್ಸಲ್ಲಿರ್ತಕ್ಕಂಥ ಸಾರ್ವಜನಿಕರು ಭಾಳಷ್ಟು ವಿದ್ಯಾರ್ಥಿಗಳಿದ್ದರು, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು, ಕರೆಕ್ಟಾಗಿ ಸುಟ್ಟು ಹೋಗ್ತಾಯಿದ್ರು. ನಾನು ಸರ್ಕಾರಕ್ಕೆ ಆದೇಶ ಮಾಡೋದು ಏನು ಅಂತಂತಂದರೆ, ಈ ರೀತಿ ಫ್ರೀ ಬೀಸನ್ನು ಯಾಕೆ ಕೊಡ್ತೀರಾ? ಹಂಗೆ ನಿಮಗೆ ಕೊಡಲೇಬೇಕು ಅಂತಿದ್ರೆ ಶಿಕ್ಷಣ ಕೊಡಿ, ಆಮೇಲೆ ಸಾರ್ವಜನಿಕರಿಗೆ ಆರೋಗ್ಯನ ಕೊಡಿ. ಅದನ್ನು ಬಿಟ್ಬಿಟ್ಟು ಈ ರೀತಿ ಫ್ರೀ ಬೀಸನ್ನು ಕೊಟ್ಬಿಟ್ಟು ನಿರ್ವಹಣೆ ಇಲ್ದಲೆ ಸಾರ್ವಜನಿಕರ ಜೀವಕ್ಕೆ ನೇರ ಹೊಣೆ ನೀವೇ ಆಗ್ತಿದ್ದೀರಾ. ಸರ್ ಮೇಂಟೆನೆನ್ಸು ಸ್ಪೇರ್ಗಳು ಸರಿ ತರ್ತಾ ಇಲ್ಲ ಅವರು. ಆಲ್ಮೋಸ್ಟ್ ನಾನು ನೋಡಿದ ಮಟ್ಟಿಗೆ ತುಂಬ ಬಸ್ಗಳು ಕ್ರಾಸಾಗಿ ಪಾಸ್ ಆಗ್ತಿರ್ತವೆ. ಯಾಕೆಂದರೆ ಸೆಂಟ್ರ್ ಬೋಲ್ಟ್ ಆಗ್ತಾಯಿಲ್ಲ ಸರಿಯಾಗಿ, ಟೈರ್ಗಳೆಲ್ಲ ಡ್ಯಾಮೇಜಸ್ ಟೈರ್ಸ್ಗಳು ಎಲ್ಲ ರೀಫಿಟ್ಟಿಂಗ್ಸ್ಗಳು ಮಾಡಿ ಕಳಿಸ್ತಿದ್ದಾರೆ. ಇದರಿಂದ ಪ್ರಯಾಣಿಕರಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ತುಂಬ ತೊಂದರೆ ಆಗ್ತಿದೆ. ಏನಾಗ್ತಿದೆ ಅಂದರೆ ಇವರು ಈಗ ಬೇರೆ ಗ್ಯಾರಂಟಿಗಳೆಲ್ಲ ಕೊಟ್ಕೊಂಡು ಸಮಸ್ಯೆಗಳು ಕ್ರಿಯೇಟ್ ಮಾಡ್ತಿದ್ದಾರೆ. ಬಸ್ಸನ್ನು ನಿರ್ವಹಣೆ ಮಾಡೋಕ್ಕೆ ಇವ್ರ ಕೈಲಿ ಆಗ್ತಾಯಿಲ್ಲ. ಬಸ್ಸನ್ನು ನಂಬ್ಕೊಂಡೇ ತುಂಬ ಜನ ಪ್ರಯಾಣಿಸ್ತಿರ್ತಾರೆ, ತುಂಬ ಜನ ಬಸ್ಸನ್ನೇ ಅವಲಂಬಿಸ್ತಾ ಇರ್ತಾರೆ. ಯಾಕಂದರೆ ಟೈರ್ಗಳಿರ್ಬೋದು, ಬ್ಲೇಡ್ ಸೆಟ್ಗಳಾಗಿರ್ಬೋದು, ಸೆಂಟ್ರ್ ಬೋಲ್ಟ್ಗಳಾಗಿರ್ಬೋದು, ಇಂಜಿನ್ ನೋಡಿ, ಇಂಜಿನ್ ಸಮಸ್ಯೆಗಳು ಬಂದಾಗ ಈ ಥರ ಆಗುತ್ತೆ. ವೈರ್ ಇಂಜಿನಿಯರ್ ಬಂದು ನೀರು ಖಂಡಿತ ಅವ್ರು ಬರದೇ ಹೋಗಿದ್ರೆ ಸಮಸ್ಯೆಗಳು ತುಂಬ ಎದುರಾಗೋದು. ತಕ್ಷಣದಲ್ಲಿ ಎಲ್ಲ ಅದಕ್ಕೆ ಇಂಟಿಮೇಷನ್ ಕೊಟ್ಟಿದ ತಕ್ಷಣ ಆಗಿರೋದ್ರಿಂದ ಇದು ಯಾವುದೇ ಥರದ ದುರ್ಘಟನೆ ನಡೆದಿಲ್ಲ. ಈ ಥರ ತುಂಬ ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ. ನಾವು ಇಷ್ಟೇ ಹೇಳ್ತಾ ಇದ್ದೀವಿ ಸರ್ಕಾರಕ್ಕೆ, ನಮ್ಮ ರಾಮಲಿಂಗ ರೆಡ್ಡಿ ಅವರಿಗೂ ನಾವು ಇದನ್ನ ಸರ್ವಿಸಸ್ಗಳು ಕೇಳ್ಕೊಳ್ತೀವಿ. ದಯಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ಸರ್ಕಾರ ನಡ್ಸ್ಕೊಂಡು ಹೋಗಿ, ನಿಗಮನ ಚೆನ್ನಾಗಿ ನಡ್ಸ್ಕೊಂಡು ಹೋಗಿ ಅಂತ ನಾವು ಕೇಳ್ಕೊಳ್ತೀವಿ ಸರ್. ನಿಮ್ಮ ಹೆಸರು? ನಟರಾಜ್ ಅಂತೇಳಿ ಆಲ್ದವ್ರು. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.